ಸಿನಿಮಾದಲ್ಲಿ ಕಾಣುವಂಥ ಈ ಮನೆಗಳು ಕೇವಲ ಆಕರ್ಷಣೀಯ ಮಾತ್ರವೇ ಅಲ್ಲ, ಗಟ್ಟಿ ಕೂಡ ಹೌದು. ಎಷ್ಟೇ ಮಳೆ ಬರಲಿ, ಚಳಿ ಇರಲಿ, ಈ ಮನೆಗಳು ಕೊಂಚವೂ ಜಗ್ಗಲ್ಲ. ಅಷ್ಟೇ ಅಲ್ಲ, ಬಿರುಗಾಳಿ ಬಂದರೂ, ಭೂಕಂಪವೇ ಆದರೂ ಯಾವುದೇ ಅಪಾಯ ಆಗದೇ ಇರೋದು ಈ ಮನೆಯ ವಿಶೇಷ. ಕಳೆದ ಬಾರಿ ಇಂಡೋನೇಷ್ಯಾದಲ್ಲಿ ಭೂಕಂಪವಾದಾಗ, ಜಪಾನ್ಗೆ ಪ್ರವಾಹ ಬಂದಾಗ ಗಮನಿಸಿರಬಹುದು ನೀವು. ಅಲ್ಲಿರುವ ಎಲ್ಲ ಮನೆಗಳು ಹೀಗೆ ಮರಗಳಲ್ಲೇ ನಿರ್ಮಿಸಲಾಗಿರುತ್ತೆ. ಯಾಕೆ ಅಂದರೆ ಭೂಕಂಪವಾದರೂ, ಬಿರುಗಾಳಿ ಬೀಸಿದ್ರೂ, ಸುನಾಮಿ ಬಂದರೂ ಈ ಮನೆಗಳು ಸುರಕ್ಷಿತ. ನಿಜ, ಈ ಮನೆಗಳು ಗಟ್ಟಿ. ಅಷ್ಟೇ ಅಲ್ಲ, ಜೋಪಾನವಾಗಿ ಇಟ್ಕೊಂಡ್ರೆ ನೂರಾರು ವರ್ಷ ಬಾಳಿಕೆ ಬರುತ್ತವೆ. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ. ಕನಿಷ್ಠ 5 ವರ್ಷಕ್ಕೊಮ್ಮೆ ಆದರೂ ಪಾಲಿಶ್ ಹೊಡಿಸೋದ್ರಿಂದ ಸೂರ್ಯನ ಕಿರಣಗಳಿಂದ, ಮಳೆಯ ನೀರಿನಿಂದ, ಚಳಿಯಿಂದ, ಕ್ರಿಮಿ ಕೀಟಗಳಿಂದ ಸಂಪೂರ್ಣವಾಗಿ ರಕ್ಷಣೆ ದೊರೆಯುತ್ತೆ. ಅಲ್ಲದೆ ಈಗ ಹಲವಾರು ಬಣ್ಣಗಳಲ್ಲಿ ಪಾಲಿಶ್ ಲಭ್ಯ ಇರೋದ್ರಿಂದ ಬಣ್ಣಗಳ ಆಯ್ಕೆಗೂ ಇಲ್ಲಿ ವಿಪುಲ ಅವಕಾಶವಿದೆ. ಕಲರ್ಸ್ ವೇರಿಯಸ್ ಕಲರ್ಸ್ ಮಾಡೋಕ್ಕಾಗತ್ತೆ. ಡಾರ್ಕ್ ಕಲರ್, ಟಿಕ್ ವುಡ್ ಕಲರ್, ರೋಸ್ ವುಡ್ ಕಲರ್, ಇಲ್ಲ ಅಂತ ಕ್ಲಿಯರ್ ಕಲರ್. ವುಡ್ ನ್ಯಾಚುರಲ್ ಆಗಿ ಕ್ರೀಮ್ ಕಲರಲ್ಲಿ ಬರುತ್ತೆ. ಅದೇ ನೀವು ಕಲರ್ ಮಾಡಿದ ತಕ್ಷಣ ಅದು ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಅದು ಪಿಗ್ಮೆಂಟೇಷನ್ ಮಾಡಿದ ತಕ್ಷಣ ಅದಕ್ಕೆ ಅಲ್ಲಿ ಸನ್ಲೈಟ್ ಪ್ರೊಟೆಕ್ಟ್ ಆಗುತ್ತೆ. ಸನ್ಲೈಟ್ಗೆ ಅದು ವುಡ್ ಪ್ರೊಟೆಕ್ಟ್ ಆಗುತ್ತೆ, ಲೈಫ್ ಚೆನ್ನಾಗಿ ಬರುತ್ತೆ. ಈಗಾಗಲೇ ಈ ಮರದ ಮನೆಗಳನ್ನು ಹಲವಾರು ಕಡೆ ಬಳಸಲಾಗ್ತಾ ಇದೆ. ಕೊಡಗು, ಚಿಕ್ಕಮಗಳೂರು ಕಡೆ ತೋಟದ ಮನೆಗಳಾಗಿ, ಮಾಲ್, ದೇವಸ್ಥಾನಗಳಲ್ಲಿ ಕೌಂಟರ್ಗಳಾಗಿ ಈ ಮರದ ಕಟ್ಟಡಗಳಿಗೆ ಅಪಾರ ಬೇಡಿಕೆ ಇದೆ. ಬೆಂಗಳೂರಿನಲ್ಲಿ ಹಲವರು ತಮ್ಮ ಮನೆಯ ಟೆರೇಸ್ನಲ್ಲಿ ಎಕ್ಸ್ಟ್ರಾ ರೂಮ್ ಕಟ್ಟಲು ಈ ಶೈಲಿಯ ಮೊರೆ ಹೋಗ್ತಿದ್ದಾರೆ. ಇರುವ ಮನೆಯನ್ನ ವಿಸ್ತರಿಸಲು ಇದು ಹೆಚ್ಚು ಅನುಕೂಲ ಅನ್ನೋದು ಅವರ ಅಭಿಪ್ರಾಯ. ಅಲ್ಲ, ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಗೋಸ್ಕರ ನಮಗೆ ಒಂದು ಬ್ಯಾನ್ ರೂಮ್ ಮಾಡೋಕ್ಕಂತ ಪ್ಲ್ಯಾನ್ ಆಗಿತ್ತು. ಅದೇ ನಾವು ಕಾಂಕ್ರೀಟ್ ಮನೆ ಕಟ್ಟಿದ್ರೆ 6 ಮಂತ್ಸ್ ಮೇಲೆ ಆಗ್ತಾಯಿತ್ತು. ಇದಂದರೆ ಕನ್ವೀನಿಯೆಂಟ್ ಆಗಿದೆ, ಲೈಟ್ ವೇಟ್ ಇದೆ, ಆ್ಯಂಡ್ ಪ್ಲಸ್ ಮೋಸ್ಟ್ ಆಫ್ ಆಲ್ ಇದು ಓಲ್ಡ್ ಹೌಸು. ಆ ವೇಟ್ ತಡೆಯುತ್ತೇನೋ ನಮಗೆ ಭಯ ಆಯಿತು. ಅದಕ್ಕೆ ನಾವು ವುಡನ್ ಹೋಮ್ಸ್ಗೆ ಮತ್ತಿಕೆರೆ ಆಫೀಸ್ಗೆ ಹೋಗ್ಬಿಟ್ಟು ನೋಡಿ ಮೆಚ್ಕೊಂಡಿದ್ವಿ, ಅದಕ್ಕೆ ಹಾಕ್ಕೊಂಡಿದ್ದೀವಿ ಅಂತ. ಮರಗಳು ಅತ್ಯುತ್ತಮ ಶಬ್ದ ನಿರೋಧಕಗಳು. ಆದ್ದರಿಂದಲೇ ಸಂತೆಯ ಮಧ್ಯೆ ಈ ಮರದ ಕೊಠಡಿಗಳನ್ನು ನಿರ್ಮಿಸಿಕೊಂಡ್ರೂ ನಿಶ್ಚಿಂತೆಯಿಂದ ನಿದ್ದೆ ಮಾಡಬಹುದು. ಆದ್ದರಿಂದ ವಿದ್ಯಾರ್ಥಿಗಳು, ಕಲಾವಿದರಿಗೆ ಮರದ ಕೋಣೆಗಳು ಬಹುಬೇಗ ಆಪ್ತವಾಗುತ್ತವೆ. ತುಂಬ ಇಷ್ಟ ಇದೆ. ಯಾಕೆಂತ ಇದು ಬೇರೆ ಥರ ಇದೆ, ಆ ಕಾಂಕ್ರೀಟಿಂದ ಮಾಡಲಿಲ್ಲ, ವುಡಿನ ಥರ ಸ್ವಲ್ಪ ನ್ಯಾಚುರಲ್ ಆಗಿದೆ. ಮತ್ತು ಫ್ರೆಂಡ್ಸ್ ಎಲ್ಲ ಬರುವಾಗ ಸ್ಲೀಪ್ ಓವರ್ ಥರ ಇಲ್ಲಿ ಮಾಡ್ಬೋದು. ಮತ್ತು ನಾವು 3 ಜನಕ್ಕೆ ಮನೆಯಲ್ಲಿ ಇದು ಟೆರೆಸಲ್ಲಿದೆ, ಸ್ವಲ್ಪ ಪ್ರೈವೇಸಿನೂ ಇದೆ. ಇದು ಬ್ಯಾಂಡ್ ರೂಮ್ ಥರ ಮಾಡಿದೆ. ಅದಕ್ಕೆ ಸೌಂಡ್ ಅಬ್ಸಾರ್ಬಿಂಗ್ ಮೆಟೀರಿಯಲ್ ಆ ಥರ ಸೌಂಡ್ನು ಹೊರಗೆ ಬರಲ್ಲ ಅಷ್ಟೊಂದು. ಮತ್ತು ಇದು ಬೇಗ ಕನ್ಸ್ಟ್ರಕ್ಟ್ ಮಾಡಿದೆ. 3 ದಿನದಲ್ಲಿ ವುಡನ್ ಸ್ಟ್ರಕ್ಚರ್ ರೆಡಿ ಆಗಿತ್ತು. ಮರದ ಮನೆಗಳು ಕೇವಲ ಪರಿಸರ ಸ್ನೇಹಿ ಮಾತ್ರವಲ್ಲ, ಗ್ರಾಹಕ ಸ್ನೇಹಿಯೂ ಹೌದು. ಬೆಲೆ ಕೂಡ ಹೆಚ್ಚೇನಿಲ್ಲ. ಪ್ರತಿ ಚದುರ ಅಡಿಗೆ 1300 ರೂಪಾಯಿ ಖರ್ಚು ಬೀಳುತ್ತೆ. ನಿರ್ವಹಣೆ ಸಹ ಹೆಚ್ಚಿಲ್ಲ. ಒಟ್ಟಿನಲ್ಲಿ ಇಟ್ಟಿಗೆ, ಸಿಮೆಂಟಿನ ಮನೆಗೆ ಪರ್ಯಾಯ ಬೇಕು ಅಂತ ಬಯಸೋರಿಗೆ ಇದು ಖಂಡಿತ ಇಷ್ಟವಾಗುತ್ತೆ. ಮನೆಯೊಂದಿದ್ರೆ ಸಾಲದು, ಆ ಮನೆ ವಿಭಿನ್ನವಾಗಿರಬೇಕು, ವಿಶಿಷ್ಟವಾಗಿರಬೇಕು, ಜೊತೆಗೆ ಪರಿಸರ ಸ್ನೇಹಿಯೂ ಆಗಿರಬೇಕು. ಅದು ಈಗಿನ ಟ್ರೆಂಡ್. ಆ ಟ್ರೆಂಡ್ಗೆ ತಕ್ಕಂತೆ ಬಂದಿದೆ ಈ ಮರದ ಮನೆಗಳು. ಇದು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸೋ ಅವಕಾಶ, ನಮ್ಮ ಕಲ್ಪನೆಗೆ ತಕ್ಕಂತೆ ವಿನ್ಯಾಸಗೊಳಿಸೋ ಅವಕಾಶ, ಈ ಎರಡೂ ಇರೋದು ಇದರ ಇನ್ನೊಂದು ಪ್ಲಸ್ ಪಾಯಿಂಟ್. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು.